ನಿಂದ್ರಿ ಹೇಳ್ತೀನಿ ಕೇಳ್ರಿ. ಈ ವ್ಲಾಗ್ ಅಂತೂ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಯಾಕಂದ್ರೆ ಜಾತ್ರೆ ಮುಗಿದೇ ಒಂದು ವಾರ ಮೇಲೆ ಆಯ್ತು, ಇನ್ನೊಂದ್ರೆ ಎಡಿಟಿಂಗ್ ಮಾಡಿರಲಿಲ್ಲ ನಾನು. ಸೊ ಸ್ವಲ್ಪ ಲೇಟಾಗಿ ಬಂದದ, ಅಡ್ಜಸ್ಟ್ ಮಾಡ್ಕೊರಿ, ಸಾರಿ ನನ್ನ ಕಡೆಯಿಂದ. ಆ್ಯಂಡ್ ಈ ವ್ಲಾಗ್ ಒಳಗಡೆ ನಾನೇನು ಜಾಸ್ತಿ ಮಾತಾಡಿಲ್ಲ. ಆ್ಯಂಡ್ ಏನು ಜಾಸ್ತಿ ಯೂಸೇ ಇಲ್ಲ ನಂದು. ನನ್ನ ಮಾತುಗಳಂತೂ ಎಲ್ಲಿ ಅದ್ರಾಗ. ಸೊ ಜಾಸ್ತಿ ಇರೋದು ಡೊಳ್ಳೆಂದು ಮತ್ತು ಹಲಿಗೆ ಸೌಂಡ ಹಂಗೆ ಇರ್ತಾವ. ಡೈರೆಕ್ಟ್ ಭಾಳ ಅಂದ್ರೆ ಭಾಳ ಏನು ಮಾತಾಡಿಲ್ಲ ಇದ್ರೊಳಗೆ. ಸೊ ಕುಂತ್ಗೆ ನೋಡ್ರಿ ನಮ್ಮ ಊರಿನ ಜಾತ್ರೆ. ಆ್ಯಂಡ್ ಈ ಜಾತ್ರೆದು ನಮ್ಮ ಊರ ಜಾತ್ರೆ ವಿಶೇಷತೆ ಏನನ್ನೋದು ನನ್ನ ಮಿನಿ ಬ್ಲಾಗ್ಗಳಿಗೆ ಹೇಳೀನಿ. ಯಾರ್ಯಾರು ಮಿನಿ ಬ್ಲಾಗ್ ನೋಡಿಲ್ಲ ಅವ್ರಿಗೆ ಇನ್ನೊಂದು ಸಲ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಊರು ಬಂದುಬಿಟ್ಟು ಗುಲ್ಬರ್ಗ ಡಿಸ್ಟಿಕ್, ಯಡ್ರಾಮಿ ತಾಲೂಕು, ಮಳ್ಳಿ ಮತ್ತು ನಾಗರಳ್ಳಿ ಅಂತೇಳಿ ನಮ್ಮ ಊರ ಹೆಸರು. ನಮ್ಮ ಊರಲ್ಲಿ 2 ಊರು ಇರ್ತಾವೆ. 2 ಊರು ಒಂದೇ ತಲೆ ಅದಾವೆ, 2 ಊರು ಅದಾವೆ. ಆ 2 ಊರಲ್ಲಿ ಒಂದೊಂದು ದೇವತೆಗಳ ಜಾತ್ರೆಗಳು ನಡೀತದೆ. ನಾಗರಹಳ್ಳಿಯಲ್ಲಿ ಶ್ರೀ ದ್ಯಾವಮ್ಮ ದೇವಿ ಜಾತ್ರೆ ನಡೆದ್ರೆ, ಮಳ್ಳಿ ಗ್ರಾಮದಾಗ ಶ್ರೀ ಚೌಡೇಶ್ವರಿ ದೇವಿ ಜಾತ್ರೆ ಭಾಳ ವಿಜೃಂಭಣೆಯನ್ನು ಮಾಡ್ತೀವಿ ನಾವು. ಆ ಜಾತ್ರೆಗಳು 2 ವರ್ಷಕ್ಕೊಮ್ಮೆ ಜಾತ್ರೆ ನಡೀತದೆ. ಸೊ ದ್ಯಾವಮ್ಮ ದೇವಿ ಜಾತ್ರೆ ರಾತ್ರಿ ನಡೀತದೆ. ರಾತ್ರಿ ಮಾಡಿ ದ್ಯಾವಮ್ಮ ದೇವಿ ಬಣ್ಣಕ್ಕೆ ಹೋಗಿರ್ತದೆ. 2 ತಿಂಗಳಿಂದ ದೇವರು ಬಣ್ಣಕ್ಕೆ ಹೋಗಿರ್ತಾರೆ. ಆ ಬಣ್ಣಕ್ಕೆ ಬಂದು ಆಮೇಲೆ ದೇವರ ಊರೊಳಗೆ ಎಂಟ್ರಿ ಆಗಿ ಗುಡಿಗೆ ಹೋಗೋದು ಅದಿರ್ತದೆ ಜಾತ್ರೆ. ಆ್ಯಂಡ್ ಸೆಕೆಂಡ್ ಜಾತ್ರೆ ಮಳ್ಳಿ ಒಳಗಡೆ ಗ್ರಾಮ ದೇವತೆ ಚೌಡೇಶ್ವರಿದು ಎಲ್ಲ ಸಮುದಾಯದವ್ರಿಗೂ ಒಂದೊಂದು ಇದು ಇರ್ತಾವೆ. ಅಂದರೆ ಆಲ್ಮೋಸ್ಟ್ ಬೇರೆ ಬೇರೆ ಊರಲ್ಲೆಲ್ಲ ಒಂದು ದೇವ್ರ ಜಾತ್ರೆ ಅಂದರೆ ಒಂದು ಸಮುದಾಯದವ್ರು ನಡೆಸ್ಕೊಡೋದು ಆ ಥರ ಇರ್ತಾವಲ್ಲ. ಆ ಥರ ನಮ್ಮೂರಲ್ಲಿಲ್ಲ. ಇದು ನಮ್ಮೂರಾಗ ಜಾತ್ರೆ ಯಾವ ಥರ ಇರ್ತದೆ ಅಂದ್ರೆ ಎಲ್ಲ ಸಮುದಾಯದವ್ರಿಗೂ ಒಂದೊಂದು ಕೆಲಸ ಇರ್ತಾವೆ. ಕೆಲಸ ಅಂದರೆ ಒಂದೊಂದು ಅವ್ರಿಗೆ ಚಾರ್ಜ್ ಅಂತಾರಲ್ಲ ಆ ಥರ ಇರ್ತಾವೆ. ಸೊ ಅದರ ನಮ್ಮೂರ ಜಾತ್ರೆ ಒಳಗಡೆ ಚಿಕ್ಕಾಪೇಟೆ ಸ್ಪೆಷಲ್ ಫೇಮಸ್ ಅಂದರೆ ಏನಂದರೆ ಬಡಿಗೆ ಆಟ, ಅಂದರೆ ದೇವ್ರ ಕೋಲಾಟ ಅಂತ. ನಮ್ಮ ಕಡೆ ಅದನ್ನು ಬಡಿಗೆ ಆಟ ಅಂತ ಕರಿತೀವಿ. ಬಡಿಗೆ ಆಡೋದು ಮುಂದೆಲ್ಲ ನೋಡ್ತೀರಿ ಅದನ್ನೆಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಇವತ್ತಿನ ವಿಷಯ ಏನಪ್ಪ ಅಂದ್ರೆ, ನಮ್ಮ ಊರಾಗ ಜಾತ್ರೆ ಅಂತ ನಿಮ್ಗೆ ಮೊದಲು ಹೇಳಿದ್ನಲ್ಲ, ಅಡ್ವಾನ್ಸ್ ಬಟ್ಟೆ ತೊಗೊಳಕ್ಕೆ ಹೋಗಾಗ. ಸೊ ನಿನ್ನೆ ನೈಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಬರ್ರಿ ನಿನ್ನೆ ನೈಟಿಂದು ವಿಡಿಯೋ ಕ್ಲಿಪ್ ಹಾಕ್ತೀನಿ, ಸ್ವಲ್ಪ ನೋಡ್ಕೊಂಬರ್ರಿ. ಅಂದ್ರೆ ನಮ್ಮ ಊರಿಂದ 2 ದೇವತೆಗಳ ಜಾತ್ರೆ ಇವತ್ತು. ಅಂದರೆ 2 ದೇವ್ರ ಜಾತ್ರೆ. ಒಂದು ಚೌಡೇಶ್ವರಿ ದೇವಿ ಆ್ಯಂಡ್ ಇನ್ನೊಂದು ದ್ಯಾವಮ್ಮ ದೇವಿದು. ಇಬ್ಬರದು ದೇವಿ ಜಾತ್ರೆ ಒಂದೇ ದಿನ ಇರುತ್ತೆ. ಆ್ಯಂಡ್ ಬರೀ ಇವಾಗ ಅವ್ರದ್ದು ಸ್ವಲ್ಪ ಕ್ಲಿಪ್ ಹಾಕಿ ಬರ್ತೀನಿ. ಅಂದರೆ ಅವರು ಬಣ್ಣಕ್ಕೆ ಹೋಗಿರ್ತಾರೆ. ಬಣ್ಣಕ್ಕಂತ ನಮ್ಮ ಊರ ಕಡೆ ಬಣ್ಣಕ್ಕೆ ಹೋಗಿದ್ರು. ಅವರು ಬರೋವಾಗಿಂದದು ನೈಟ್ ಟೈಮ್ನಾಗಿಂದು ಆ್ಯಂಡ್ ಡೇ ಟೈಮ್ನಾಗಿಂದು ಇವಾಗಿಂದ ಇಲ್ಲಿಂದ ತೋರಿಸ್ತೀನಿ ಅಂತ. ಬರೀ ಸ್ವಲ್ಪ ಕ್ಲಿಪ್ ನೋಡ್ಕೊಂಬರ್ರಿ, ಆಮೇಲೆ ಮಾತಾಡ್ತೀನಿ ನಿಮ್ಗೆ.
ಹಂಗೆ ಹೋಗಿ ದೌಡ್ ಬರ್ತಾಳೆ. ನೋಡೋದ್ರಲ್ಲ ಗೈಸ್ ಕ್ಲಿಪ್ಗಳು ಅಂದ್ರೆ ಜಾಸ್ತಿ ಮಾತಾಡಿಲ್ಲ, ಸ್ವಲ್ಪ ಅಷ್ಟೇ ನಿಮ್ಮ ಸೌಂಡ್ಗಳು ಅಂದ್ರೆ ಅಷ್ಟೇ ಅವ್ರ ದೇವ್ರಗಳ ಎಂಟ್ರಿಗಳು ತೋರಿಸಿನಿ. ಆ್ಯಂಡ್ ಬರೀ ಗೈಸ್ ಇವಾಗ ಕ್ರಿಯೇಟ್ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿರೋದು ಈ ಜಾತ್ರೆ ಮೆರುಗು ತೋರಿಸೋದು ಅಂದ್ರೆ ಒಂದು ಬಡಿಗೆ ಆಟ. ಆ್ಯಂಡ್ ಅದನ್ನ ತೋರಿಸ್ತೀನಿ ನಿಮ್ಗೆ. ಅಂದ್ರೆ ಭಾರಿ ಬೆಸ್ಟ್ ಅಂದ್ರೆ ಫೇಮಸ್ ಆಗಿದೆ ಅದೇ ಈ ಜಾತ್ರೆಗೆ ಬಡಿಗೆ ಆಟ. ಬಡಿಗೆ ಆಟ ಯಾವ ಥರ ಇರುತ್ತೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಅಂತ ನೋಡಂತ್ರಿ ಅಂತ. ಒಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಆಗುತ್ತೆ ಬಡಿಗೆ ಆಟ. ಬರ್ರಿ ಇವಾಗ ಥರ ರೆಡಿ ಆಗಿನೇ ಜಳಕ ಮಾಡಿ ಸೊ ಒಂದಿಷ್ಟು ಒಟ್ಟಿ ಏನರ ಪೂಜೆ ಮಾಡಿಸ್ಕೊತೀನಿ. ಆ್ಯಂಡ್ ಜಾಸ್ತಿ ವಿಡಿಯೋಗಳು ಬರಲ್ಲ ಯಾವ ಸಾರಿ, ಸ್ವಲ್ಪ ಜಾತ್ರೆ ಬಿಸಿ ಇದ್ದೀನಿ ಸ್ವಲ್ಪ, ಹಂಗಾಗಿ ಮಿನಿ ಬ್ಲಾಗ್ಗಳು ಹಾಕೋಕ್ಕಾಗ್ತಿಲ್ಲ. ಸೊ ತಪ್ಪಿಲ್ಕೊಳಕ್ಕೆ ಹೋಗ್ಬಿಡ್ರಿ. ಲವ್ ಯು ಆಲ್. ಬರ್ರಿ ಇವಾಗ ಡೈರೆಕ್ಟ್ ಎಲ್ಲ ತೋರಿಸ್ತೀನಿ ನಿಮ್ಗೆ. ಡೈರೆಕ್ಟ್ ಪೇರೆಕ್ಟ್ ಏನಿಲ್ಲ, ಬರ್ರಿ ಗಾಯ್ಸ್. ಡ್ಯಾನ್ಸ್ ಕೊಡ ಮತ್ತೆ ಡ್ಯಾನ್ಸ್ ಕೊಡಲಿಲ್ಲ ಇದಲ್ಲ.
ಇವಾಗೆಲ್ಲ ಕಂಪ್ಲೀಟ್ ಆಯ್ತು ಜಾತ್ರೆ. ಬರೀ ದೇವ್ರು ಬಂದು ಕಟ್ಟೊಳಗೆ ಕುಂದಿರ್ತದ, ಜಾತ್ರೆ ಕಂಪ್ಲೀಟ್. ಮತ್ತು ಮನೆಗೆ ಹೋಗಿ ಸಿಗ್ತೀನಿ ನಿಮ್ಗೆ. ನೋಡ್ರಿ ಗಾಯ್ಸ್, ಎಲ್ಲ ಜಾತ್ರೆ ಮುಗಿಸ್ಕೊಂಬಂದು ಹರಿದು ಏನನ್ನಲ್ಲ ಬರ್ರಿ. ಆದ್ರಿ ಸದ್ದ ಏನಂತೀರಿ, ನೈಟ್ ಒಂದಿಟ್ಟು ಜಾತ್ರೆ ಅದ ಬಾ ಅಂತೇಳಿ ನಮ್ಮ ಸಿಂಹ ಕಾಲ್ ಮಾಡಿದ್ದ. ಅದಕ್ಕೆ ದಂಡ ತೊಗೊಂಡು ನಿಂತೀವಿ, ಇಲ್ಲಿ ರೆಡಿ ಆಗ್ಯಾರ ಗಾಡಿಗಳ ಸಲಿಂದ. ಬರೀ ಗಾಯ್ಸ್, ಇವಾಗ ನಾವು ಏನು ಜಾಸ್ತಿ ಮಾತಾಡಲ್ಲ ಜಾತ್ರೆ ಒಳಗೆ. ನೋಡ್ರಿಲ್ಲ ನೀವು, ಬರೀ ಡೊಳ್ಳಿನ ಶಬ್ದ, ಹಲಿಗೆ ಶಬ್ದ, ಬರೀ ಇವೇ ಕೇಳ್ಸವ್ ನಿಮ್ಗೆ. ನೋಡ್ರಿಲ್ಲ ನೀವು. ಆ್ಯಂಡ್ ಈ ವ್ಲಾಗ್ಗಳನ್ನ ಏನು ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಬರೀ ರಿಯಾಕ್ಷನ್ ಅಲ್ಲ, ಹುಡುಗಿಯ ರಿಯಾಕ್ಷನ್ಗೆ ಹೋಗಲ್ಲ, ಹೊಡಿತಿರಲ್ಲ ನೀವು. ಇದು ಊರದು, ಅದು ಬಿಜಾಪುರ ಟ್ಯಾಂಗರ್ ಆಗಿತ್ತು. ಸೊ ಬರ್ರಿ ಇವಾಗ ಹೋಗೋ ಮತ್ತು ಡೈರೆಕ್ಟ ಅಲ್ಲಿನ ಮತ್ತೆ ಡೊಳ್ಳೆ ಸಂಬಳ ಇರ್ತದೆ, ಅದನ್ನು ಕೇಳ್ರಿ ಕೂತು. ನಾವು ಏನು ಮಾತಾಡಲ್ಲ, ಬರೇ ನಾವು ಸುಮ್ಮನೆ ನೋಡಕ್ಕೆ ಹೊಂಟೀವಿ. ನೀವು ನೋಡ್ರಿ ಕೂತು. ಎಲ್ಲ ರೆಕ್ಸ್ಗಳಿಗೆ ತೋರಿಸ್ತಾನೆ, ನೀವು ರೆಕ್ಸಿ ತೋರಿಸ್ತೀನಿ. ಹೌದು, ಬೈಬಾರ್ದು ಜಾತ್ರೆ ಬರ್ರಿ ಗಾಯ್ಸ್, ಇವಾಗ ಹೋಗಮಂತ ಹೋಗಿ ಡೈರೆಕ್ಟ ತೋರಿಸ್ತೀನಿ ಅಂತ. ಇಲ್ಲಿ ನೋಡ್ರಿ ಹೆಂಗೆ ನಿಂತಾರೆ ಈಗ ಹುಡುಗಿಯರು ಸಿಗ್ತಾರ ಬಾ ಅಂತೇಳಿ. ಇದು ಸತ್ಯ ಗಾಯ್ಸ್, ಸುಳ್ಳಲ್ಲ, ಸತ್ಯವಾದ ಮಾತುಗಳು ಇವು. ಹೊಂಟಿದ್ದೆ ಮೇನ್ ರೀಸನ್ ಅದಕ್ಕೆ. ಸಾವಿಲ್ಲ ದೇವ್ರ ನಮ್ಮ ಎಸ್ದವ್ರು ನೋಡಕ್ ಹೋತಾರ ಅಂದ್ರೆ ನೀವು ಯಾರು ನಂಬ್ತೀರಿ? ಅದು ರಾತ್ರಿ ಮಾಡಿ ಹರಕತೆ ಇರುತ್ತೆ, ಅದು ನೋಡಕ್ ಹೋತಾರ ಯಾರು ನಂಬ್ತೀರಿ? ನೀವು ಯಾರು ನಂಬಲ್ಲ, ನಾವು ನಂಬಲ್ಲ. ನಾವು ಅದಕ್ಕೆ ನೀವು ಮೇನ್ ಎದ್ಕೊಂಡ್ರ ಅನ್ನೋದು ಇವ್ರು ಮಾರಿ ಮೇಲೆ ಕಾಣ್ತಾವ್ರಿ. ನೋಡ್ರಿ ಬರೀ ಗಾಯ್ಸ್, ಇವಾಗ ಹೋಗೋ ಅಲ್ಲಿ ಹೋಗಿ ತೋರಿಸ್ತೀನಿ. ನಮ್ಕಿನ ಅದು ಕೂತ್ರಿ ನೋಡ್ರಿ ಮನದೊಳದ ಮಾತು ಕರೆಕ್ಟ್ ಹೇಳಿದ್ರು. ಬರೀ ಗಾಯ್ಸ್, ಬರೀ ಗಾಯ್ಸ್ ದೇವ್ರ. ಹಾಂ ಓಕೆ ಗಾಯ್ಸ್, ನೋಡ್ರಿ ನಮ್ಮ ಸಿಂಹ ಬಂದನ. ಈ ವರ್ಷ ಹಂಗಾರ ಒಂದು ಅದು ಮಾಡ್ಕೋಬೇಕಂತ ಹೇಳಿಕ್ಯಾರ. ನೋಡ್ರಿ ಇಲ್ಲಿ ದೇವ್ರದ ದೇವ್ರ ಡ್ಯಾನ್ಸ್ ಮಾಡಕತ್ತದ, ಡೊಳ್ಳು ಕುಣಿತ ಏನು ಮಾಡತ್ತ ಗೊತ್ತಿಲ್ಲ. ನೋಡ್ರಿ ಮ್ಯೂಸಿಕ್ ಹಾಕತ್ತ. ನೋಡಿದ್ರಲ್ಲ, ಇದು ನಮ್ಮ ಊರಿನ ದೇವರ ಜಾತ್ರೆ. ರಾತ್ರಿ ವೇಳೆಯ ಸನ್ನಿವೇಶ. ಬರ್ರಿ ಗಾಯ್ಸ್, ನೋಡ್ರಿ ಇದು ನಮ್ಮ ರಾತ್ರಿ ವೇಳೆಯ ಸನ್ನಿವೇಶ. ಇದು ಬರ್ರಿ, ಇವಾಗ ಸ್ವಲ್ಪ ನಿಮ್ಗೆ ತೋರಿಸ್ತೀನಿ ಅಂತ. ಬರೀ ದೇವ್ರದು ಕುಣಿಯೋದು ನೋಡ್ರಿ, ಎಂಜಾಯ್ ಮಾಡ್ರಿ. No. ನೋಡಿದ್ರಲ್ಲ ಗಾಯ್ಸ್, ಎಲ್ಲ ನಮ್ಮ ಊರ ಜಾತ್ರೆ. ಇಲ್ಲಿ ಬಿಜಾಪುರ ಬಂದು ಒಂದು ವಾರ ಆಗಿಂದ ಎಡಿಟ್ ಮಾಡೀನಿ. ಸೊ ಯಾರು ತಪ್ಪು ತಿಳ್ಕೊಳ್ಕೊಬಿಡ್ರಿ, ಬೇಡ್ರಿ ನನ್ನ ಮನಸ್ಸೊಳಗೆ. ಇನ್ನು ಬ್ಲಾಗ್ ಯಾಕಲ್ಲ ಸಾಕೊಂಡು ಹಂಗೆ ಅಂತೇಳಿ ಸ್ವಲ್ಪ ನಮ್ಮದೇ ಆದ ಒಂದಿಟ್ಟು ರೆಸ್ಪಾನ್ಸಿಬಿಲಿಟಿ ಹಂಗೆ ಏನಾದರೂ ಇರ್ತಾವೆ. ಅಂದರೆ ಸ್ವಲ್ಪ ಕಷ್ಟಗಳು ಇರ್ತಾವೆ ನಮ್ಮೂ ಸ್ವಲ್ಪ ಕೇಳೋರು. ಸೊ ಹಿಂಗಾಗಿ ಸ್ವಲ್ಪ ಲೇಟ್ ಆಗ್ತಾವೆ. ಬರೀ ಗಾಯ್ಸ್, ಮುಂದೆ ಏನೋ ಫ್ಯೂಚರ್ದಾಗ ಏನೋ ಸಿಕ್ಕಾಪಟ್ಟೆ ಪ್ಲ್ಯಾನ್ ಅದಾವ. ಏನು ಇವಾಗೆ ಬೇಸರ ಮಾಡ್ಕೊಬೇಡ್ರಿ, ಮುಂದೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ಕೊಡ್ತೀನಿ, ಟೆನ್ಷನ್ ತೊಳ್ಕೊಬೇಡ್ರಿ. ಬರೀ ಗಾಯ್ಸ್, ಮತ್ತೆ ಮುಂದಿನ ನೋಡಿ ಸಿಗುತ್ತಾ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ New phone, who this? I'm pull up in a brand new whip. You gon' try me, that's real stupid. Go all out, it's all I do, babe. New phone, who this? I'm pull up in a brand new whip. You gon' try me, that's real stupid.